ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಹೆಣ್ಮಕ್ಳು ಎಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರೋಷ್ಟು ಒಂದಷ್ಟು ನಾಲೆಡ್ಜ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಕರಿಯರ್ನ ಬಿಲ್ಡ್ ಮಾಡ್ಕೊಬೇಕು, ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋರು ಈ ವಿಡಿಯೋನ ನೋಡಕ್ ಕಂಟಿನ್ಯೂ ಮಾಡಿ. ಟೈಮ್ ಪಾಸ್ಗೋಸ್ಕರ ವಿಡಿಯೋ ಆನ್ ಮಾಡಿದ್ದೀನಿ, ಸೊ ಓಪನ್ ಮಾಡಿದ್ದೀನಿ ಅನ್ನೋರು ದಯವಿಟ್ಟು ವಿಡಿಯೋಯಿಂದ ಸ್ಕಿಪ್ ಆಗಿ. ಸೊ ಸುಮಾರು ಜನ ನನಗೆ ಕಮೆಂಟ್ ಬರ್ತಾ ಇತ್ತು, ಏನಾದರೂ ಮಾಡೋಣ ಅಂತ ಹೋದ್ರೆ ಆಗ್ತಾ ಇಲ್ಲ ಮೇಡಮ್, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಮನೆಯಲ್ಲಿ ತುಂಬ ಕಷ್ಟ ಇದೆ, ನಮ್ಮ ಯಜಮಾನರು ತೀರ್ಕೊಂಡ್ಬಿಟ್ಟಿದ್ದಾರೆ. ಸುಮಾರಷ್ಟು ಅವ್ರದ್ದೇನು ಪ್ರಾಬ್ಲಮ್ ಇದೆ ಅದನ್ನ ಹೇಳ್ಕೊಳ್ತಾರೆ. ಬಟ್ ಹೇಳ್ಕೊಳಕ್ ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಹತ್ರ ಹೇಳ್ಕೊಂಡಾಗ ಇನ್ನೊಂದಷ್ಟು ಜನದ ಹತ್ರ ಹೇಳ್ಕೊಂಡಿರ್ತಾರೆ, ಮನೆಯಲ್ಲೇ ಕೂತಿರ್ತಾರೆ, ಬರೀ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತಿರ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಸೊ ಅದು ಒಂದು, ಮತ್ತೆ ಇನ್ನೊಂದಷ್ಟು ಇದೆ, ಅದು ಎಲ್ಲನೂ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ವಿಷಯ ಇದೆ, ಸೊ ಸೆಂಟ್ರಲ್ ಅದನ್ನ ಅನೌನ್ಸ್ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋಗೆ ನಿಮಗೋಸ್ಕರ ನಾನು ಹೇಳ್ತಾ ಇರೋಂಥದ್ದು. ಸೊ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೇ 10ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇದರಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆಷಿನ್ ಡೀಟೇಲ್ ಇಂದ ಹಿಡಿದು, ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು, ಫ್ಯಾಬ್ರಿಕ್ ಪ್ರಾಕ್ಟೀಸ್ ಇಂದ ಹಿಡಿದು, ಸಿಮ್ಮಿ 2 ತರ ಫ್ರಾಕ್, ಸ್ಮಾಲ್ ಸೈಜ್ ಬ್ಲೌಸ್, 6 ಪೀಸ್ ಪೇಟಿಕೋಟ್, ಲೆಹೆಂಗಾ, ಒಂದು ಕಂಪ್ಲೀಟ್ ಡ್ರೆಸ್, ಹಾಗೆ 4 ಡಾಟ್ ಬ್ಲೌಸ್. ನಂದು 20 ವರ್ಷದ ಸರ್ವಿಸ್ ಅಲ್ಲಿ ನಾನು ಏನು 4 ಡಾಟ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೀಟಾಗಿ ಬರ್ತಾ ಇದೆ. ಸೊ ಯಾವ ಡೀಪ್ ನೆಕ್ಗೆ ಎಷ್ಟು ಇಟ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಮಾಡಿದ್ದೀನಿ. ಆ ಚಾರ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದೊಂದು ಚಾರ್ಟ್ ಇಟ್ಕೊಂಡು ನೀವು ಖಂಡಿತ ನಿಮ್ಗೆ ಏನು ಬ್ಲೌಸ್ ಬರುತ್ತೆ, ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಬಂದರೂ ನೀವು ಮಾಡ್ಬೋದು. ಬರೀ ಚಾರ್ಟ್ ಇಟ್ಕೊಂಡು ಅಂತ ಅಲ್ಲ. ಸೊ ಏನು ನಾನು ಈಗ ಬೇಸಿಕ್ ಹೇಳ್ಕೊಡ್ತೀನಿ, ಇದರಲ್ಲಿ ನಿಮಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಆ ಕೆಪಾಸಿಟಿ ಬರುತ್ತೆ. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ವಿತ್ ನೋಟ್ಸ್ ಇರುತ್ತೆ. ಸೊ ಇದು ಬಂದು ಇದೇ 10ನೇ ತಾರೀಕಿಂದ ಶುರು ಆಗ್ತಾ ಇದೆ. 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆನಾ? ಫಸ್ಟು ಹೆಣ್ಮಕ್ಳು ಮಾಡೋದು ಇದೆ, ಮನೇಲಿ 10 ಗಂಟೆ 11 ಗಂಟೆಗೆಲ್ಲ ಕೆಲಸ ಮುಗ್ದೋಗುತ್ತೆ. ಸೊ ಈ ರೀತಿ ಕುತ್ಕೊಂಡು ಗಾಸಿಪ್, ಬೇರೆಯವ್ರ ಮನೆ ವಿಷಯ ಮಾತಾಡೋದು, ಅಥವಾ ನಿಮ್ಮ ಏನೇನು ನಿಮ್ಮನೆ ಫ್ಯಾಮಿಲಿ ವಿಷಯ ಇರುತ್ತೆ ಅದನ್ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು. ಸೊ ಅವ್ರಿಂದ 4 ಜನ ಕೇಳ್ಕೊಳ್ಳೋದು. ಅವಾಗ ಟೋಟಲಿ ನಿಮ್ಮ ಇಮೇಜ್ನ ಹಾಳು ಮಾಡ್ಕೊಳ್ಳೋದು. ಸೊ ನಿಮ್ ಮಿಕ್ಕಿರೋ ಟೈಮಲ್ಲಿ ನೀವು ಮಾಡ್ತಾ ಇರುವಂತಹ ಫಸ್ಟ್ ಕೆಲಸ. ಸೊ ಓಕೆನಾ? ಸೊ ನೆಕ್ಸ್ಟ್ ಬಂದು ನೀವು ಮೊಬೈಲ್ನ ಇಟ್ಕೊಂಡು ರೀಲ್ಸ್ ಶಾರ್ಟ್ಸ್ ಎಲ್ಲ ನೋಡೋದು. ರೀಲ್ಸ್ ಶಾರ್ಟ್ಸ್ ಎಲ್ಲ ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ನನ್ನನ್ನು ಕ್ವೆಶ್ಚನ್ ಮಾಡ್ಬೋದು, ನೀವು ನೋಡಲ್ವಾ ಅಂತ. ಖಂಡಿತ ನಾನು ನೋಡ್ತೀನಿ. ಯಾವಾಗ ನೋಡ್ತೀನಿ? ನಾನು ತುಂಬಾ ಕೆಲಸ ಮಾಡಿ ಇಲ್ಲೆಲ್ಲ ಪೇನ್ ಬಂದಿರುತ್ತೆ, ಮತ್ತೆ ತಲೆ ನೋವು ಬಂದಿರುತ್ತೆ, ಸಾಕು ಸುಸ್ತಾಯ್ತು ಅನ್ನೋ ಲೆವೆಲ್ಗೆ ಬಂದಿರುತ್ತೆ. ಆವಾಗ ನನ್ಗೊಂಚೂರು ಫ್ರೆಶ್ನೆಸ್ ಬೇಕು. ಆವಾಗ ಏನ್ ಮಾಡ್ತೀನಿ, ಒಂದು 10 ನಿಮಿಷ ಖಂಡಿತ ನಾನು ನೋಡ್ತೀನಿ. 10 ನಿಮಿಷ, ಅದಕ್ಕೆ ಅಂತ ಒಂದು 10 ನಿಮಿಷ ಎತ್ತಿಟ್ಟು ನೋಡ್ತೀನಿ. ಬಟ್ ಯಾರ್ಯಾರೆಲ್ಲ ರೀಲ್ಸ್ ನೋಡಿ ಅವರ್ ಗಟ್ಲೆ ಕಳೀತಿದ್ದೀರಾ, ಇದು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, 10 ಗಂಟೆ 11 ಗಂಟೆಗೆಲ್ಲ ಕೆಲಸ ಮುಗಿತಲ್ಲ, ಹೋದಾಗ ಮೊಬೈಲ್ ಇಟ್ಕೊಂಡ್ರೆ ಸಂಜೆ ಮನೆಗೆ ಅವ್ರ ಹಸ್ಬೆಂಡ್ ಅಥವಾ ಮಕ್ಕಳು ಯಾರಾದ್ರೂ ಬರೋವರೆಗೂ ಸ್ಕ್ರೋಲ್ ಆಗ್ತಾನೆ ಇರುತ್ತೆ. ಅದರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ. ನಿಮ್ಗೆ ಎನರ್ಜಿ ಹಾಳಾಗುತ್ತೆ. ನೀವು ಏನು ಇಂಟರ್ನೆಟ್ ಹಾಕ್ಸಿರ್ತೀರಾ ಅದು ಹಾಳಾಗುತ್ತೆ. ದುಡ್ಡು ಹಾಕೊಟ್ಟು ಇಂಟರ್ನೆಟ್ ಹಾಕ್ಸಿರ್ತೀರಾ, ಮತ್ತೆ ಮೊಬೈಲ್ನು ಅಷ್ಟೇ, ನೋಡ್ತಾ 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 ಮೊಬೈಲ್ ಅದ್ರದ್ದು ಕಂಡೀಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ಆಗುತ್ತೆ. ಸೊ ನೋಡ್ಬೇಡಿ ಅಂತ ಹೇಳಲ್ಲ. ಖಂಡಿತ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು. ಅದೇ ಎಂಟರ್ಟೈನ್ಮೆಂಟೇ ಜೀವನ ಆಗ್ಬಾರ್ದು ಅಲ್ವಾ? ಸೊ ಎಂಟರ್ಟೈನ್ಮೆಂಟ್ ಮಾಡಿ, ನೋಡಿ, ಬೇಡ ಅನ್ನಲ್ಲ. ಬಟ್ ಅವರ್ ಗಟ್ಲೆ ಅದನ್ನ ಅಲ್ಲಿ ಯೂಸ್ ಮಾಡೋ ಬದಲು ನೀವು ಅದೇ ಮೊಬೈಲ್ ಇಟ್ಕೊಳ್ಳಿ, ಅದೇ ಇಂಟರ್ನೆಟ್ನ ಯೂಸ್ ಮಾಡಿ. ಕಲಿಯುವಂಥದ್ದು ಬಹಳ ಸಿಗುತ್ತೆ. ಯಾರೋ ಮಾಡಿರೋ ರೀಲ್ಸ್ನ ನೋಡಿ ಅವ್ರಿಗೆ ಲೈಕು ಕಮೆಂಟ್ಸ್ ಕೊಟ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡೋ ಬದಲು ನೋಡಿ. ಈಗ ನೋಡಿ, ನಾನು ನನ್ನ ಚಾನಲ್ ಟೈಲರಿಂಗ್ ಬಗ್ಗೆ ಹಾಕ್ತೀನಿ, ನೋಡಿ. ನನ್ನ ಚಾನಲ್ ಅಲ್ಲ, ನಿಮ್ಗೆ ಯಾವ ಚಾನಲ್ ಇಷ್ಟ ಆಗುತ್ತೋ ಅದನ್ನ ನೋಡಿ. ನೀವು ಅದ್ರಲ್ಲಿ ಕಲಿತೀರಾ, ಕಲಿಯೋದು ಭಾಳ ಸಿಗುತ್ತೆ. ಕೆಲವರು ಮನೆಯಲ್ಲೇ ಕೂತ್ಕೊಂಡು ಏನು ಮನೆಯಲ್ಲೇ ಇರುವಂತ ಸಾಮಾನುಗಳೆಲ್ಲ ಇಟ್ಕೊಂಡು ಅದರಿಂದ ಏನಾದ್ರು ಮಾಡೋವಂಥದ್ದು, ಅಡುಗೆ ಕಲಿಯುವಂಥದ್ದು ಭಾಳಷ್ಟಿದೆ. ಸ್ಕಿಲ್ಸ್ ಏನೇನು ನೀವು ಕಲಿಬೋದು, ಅದ್ರ ಬಗ್ಗೆ ಎಲ್ಲ ಮೊಬೈಲ್ ಇದೆ, ನೋಡಿ. ಅದನ್ನ ನೋಡಿ ನೀವು ಒಂದು ಸ್ವಲ್ಪ ಕಲ್ತ್ಕೊಳ್ಳಿ, ನಾಲೆಡ್ಜ್ ಬೆಳೆಸ್ಕೊಳ್ಳಿ, ಬೇಡ ಅನ್ನಲ್ಲ ಅಲ್ವಾ? ಸೊ ಟೈಮ್ ವೇಸ್ಟ್ ಮಾಡಬೇಡಿ. ನೀವೇನು ನೋಡ್ತೀರಾ ಅದರಿಂದ ನಿಮ್ಗೆ ನಾಲೆಡ್ಜ್ ಬೆಳಿಬೇಕು. ಸೊ ಅದನ್ನ ಮಾಡಿ, ಆಯ್ತಾ? ಅದಾದ್ಮೇಲೆ ನೆಕ್ಸ್ಟು ನೀವು ಮಾಡುವಂಥದ್ದು, ಯಾವ್ದಾದ್ರು ಒಂದು ಫಂಕ್ಷನ್, ಮದ್ವೆ ಅಂತ ಬಂದ್ರೆ 1 ತಿಂಗಳು ಆದ್ಮೇಲೆ ಇರುತ್ತೆ ಮದ್ವೆ, 1 ತಿಂಗಳು ಮುಂಚೆಯಿಂದಾನೇ ರೆಡಿ ಆಗ್ತೀರಾ. ಹೇಗೆ ಯಾರೆಲ್ಲ ಆ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಗೊತ್ತು ಹಾಕಲ್ಲ ಅಂತ, ಬಟ್ ಹಾಕಿ. ನಿಮ್ ಟೈಮ್ ಎಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ಅಂತ ಖಂಡಿತ ಮೆನ್ಷನ್ ಮಾಡಿ. ಸೊ ಈ ರೀತಿ ಗಾಸಿಪ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದೆ ಮೇಡಮ್ ಇಷ್ಟು ದಿವಸ ಅನ್ನೋರು ಖಂಡಿತ ಕಮೆಂಟ್ ಹಾಕಿ. ಮತ್ತೆ ಈಗ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಯಾರೆಲ್ಲ ಹಾಳು ಮಾಡ್ತಾ ಇದ್ರಿ ಟೈಮ್, ಸೊ ಅಂಥವ್ರು ಕಮೆಂಟ್ ಹಾಕಿ, ಮೇಡಮ್ ಹೌದು ನಾನು ಈ ಥರ ಮಾಡ್ತಿದ್ದೆ. ನೀವು ಮಾಡ್ತಿದ್ರೆ ಖಂಡಿತ ಹಾಕಿ. ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ರಾ ಅನ್ನೋದನ್ನು ಕೂಡ
ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅದಾದ್ಮೇಲೆ ಒಂದು ಮದ್ವೆ ಅಂತ ಆದ್ರೆ 1 ತಿಂಗಳು ಮುಂಚೆಯಿಂದ ನೀವು ರೆಡಿ ಆಗಕ್ಕೆ ಶುರು ಮಾಡ್ತೀರಾ. ಮದ್ವೆ ಹೆಣ್ಣು 1 ತಿಂಗಳು ಮುಂಚೆಯಿಂದ ರೆಡಿ ಆಗಿ ಅದು ಓಕೆ, ಲೈಫಲ್ಲಿ ಒಂದೇ ಸರಿ ಮದ್ವೆ ಆಗೋದು, ಖಂಡಿತ ಅವ್ರು ರೆಡಿ ಆಗ್ಬೇಕು, ಸಾವಿರಾರು ಜನ ಸೇರ್ತಾರೆ. ಬಟ್ ಆ ಮದ್ವೆ ನೋಡಕ್ ಹೋಗೋ ನಮ್ಮಂತವ್ರು ಕೂಡ 1 ತಿಂಗಳಾದ್ಮೇಲೆ ಮದ್ವೆ ಇದೆ ಅಂದ್ರೆ ಈಗಿಂದಾನೇ ಶುರು. ಯಾವ ರೀತಿ? ಸೊ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಒಂದು ಸೀರೆ ತಗೊಳಕ್ಕೆ, ಆಫ್ಟರ್ ಆಲ್ ಒಂದು ಸೀರೆ ತಗೊಳಕ್ಕೆ ಅದು 500, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಇದಲ್ಲ, 10,000, 15,000, 20,000, 30,000 ಈ ರೇಂಜ್ ಅಲ್ಲಿರೋ ಸೀರೆ ತಗೊಳಕ್ಕೆ ಕಡಿಮೆ ಕೊಡ್ತಾ ಇದಾರೆ ಅಂತೇಳಿ ಆಫರ್ ಕೊಡೋದಕ್ಕೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಹೋಗಿ ಆ ಶಾಪ್ ಮುಂದೆ ಕ್ಯೂ ನಿಂತ್ಕೊಂಡಿರೋದು ಉಂಟು. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೆ. ಅವಾಗ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಹಾಕಿದ್ರು, ಮೇಡಮ್ ಕಡಿಮೆ ಬೆಲೆ ಕೊಡ್ತಾರೆ ಅಂತ ಮಾತ್ರ ಹೋಗಲ್ಲ, 26,000 ಕೊಟ್ಟು ತಗೊಳೋದಕ್ಕೂ ಹೋಗ್ತಾರೆ ಅಂತ. ಕಮೆಂಟ್ ನೋಡಿದ ತಕ್ಷಣ ನನಗೆ ನಗು ಬಂದ್ಬಿಡ್ತು. ಹೌದಾ ಅಂತ. ಏನಕ್ಕಂದ್ರೆ ನಾನು ಯಾವತ್ತೂ ಆತರ ಲೈನಲ್ಲಿ ಹೋಗಿ ನಾನು ನಿಂತ್ಕೊಂಡಿಲ್ಲ. ಈಗ ನೋಡಿ, ಒಂದು ಸೊಸೈಟಿ ಮುಂದೆ ಲೈನಲ್ಲಿ ನಿಂತ್ಕೊಳ್ತಾರೆ, ಖಂಡಿತ ಅದು ಒಳ್ಳೇದು. ಬಡವರಿಗೆ ಅಂತ ಏನ್ ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ, ಆ ರೇಷನ್ ತಗೊಳ್ಳೋದ್ರಿಂದ ಅವ್ರಿಗೆ ಒಂದಷ್ಟು ದಿವಸ ಅವ್ರದ್ದು ಏನು ಇರುತ್ತೆ ಊಟ, ಸೊ ಅದು ನಡೆಯುತ್ತೆ. ಒಂದು ಅಕ್ಕಿ ತಗೊಳಕ್ ಬರುತ್ತಲ್ಲ, ಗೌರ್ಮೆಂಟ್ ನವ್ರು ಫ್ರೀ ಆಗಿ ಕೊಡ್ತಾರೆ. ಸೊ ಹಾಗಾಗಿ ಲೈನಲ್ಲಿ ನಿಂತು ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ, ತಗೊಳ್ತಾರೆ. ಸೀರೆ ತಗೊಳಕ್ಕೆ ಅದು ಯಾರು ಫ್ರೀ ಕೊಡಲ್ಲ. 10,000, 20,000, 25,000 ಈ ರೀತಿ ನೀವು ದುಡ್ಡು ಕೊಟ್ಟು ತಗೊಳೋದಕ್ಕೆ ಮಧ್ಯರಾತ್ರಿ ಮಕ್ಳು ಮರಿ ಇದ್ರೆ ಮಕ್ಳನ್ನು ಮರಿನೂ ಎಳ್ಕೊಂಡು ಹೋಗ್ತಾರೆ 2 ಗಂಟೆ 3 ಗಂಟೆ ರಾತ್ರಿ ಹೋಗಿ ಶಾಪ್ ಮುಂದೆ ಕ್ಯೂ ನಿಂತ್ಕೊಂಡು ಸೀರೆ ತಗೊಳ್ತೀರಾ. ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಆ ಸೀರೆ ತಗೊಳ್ತೀರಾ, ಆ ಸೀರೆ ತಗೊಂಡ್ರೆ ಮುಗಿತಾ? ಅದಕ್ಕೊಂದು ನಿಮ್ಗೆ ಗ್ರ್ಯಾಂಡ್ ಆಗಿರೋ ಬ್ಲೌಸ್, ಯಾವ ರೀತಿ ಹ್ಯಾಂಡ್ ವರ್ಕೋ ಮಿಷಿನ್ ಎಂಬ್ರಾಯ್ಡರಿ ಏನೋ ಮಾಡಿಸಿ ರೆಡಿ ಮಾಡಿಸ್ಕೊಬೇಕು. ನಮ್ಮಂತ ಟೈಲರ್ ಹತ್ರ ಬರ್ತೀರಾ, ನಾವು ನಾಳೆನೇ ಕೊಡಿ ಅಂದ್ರೆ ಕೊಡ್ತೀವಾ? ಇಲ್ಲ, ನಮ್ಗೂ ಟೈಮ್ ಬೇಕು. ಸೊ ನೀವು ಅವ್ರು ಯಾರು ಸೀರೆ ಕೊಡೋರು ನಮ್ಗೆ ಈ ಡಿಸೈನ್ ಹಿಂಗ್ ಬೇಕು ಹಿಂಗ್ ಬೇಕು ಹಿಂಗ್ ಬೇಕು ಅಂತ ಹೇಳೋಷ್ಟೊತ್ತಿಗೆ ನಾವು ಒಂದು 5,000 6,000 ಬರೆದು ಕಳಿಸ್ತೀವಿ. ಸೊ ಒಂದು 20,000 ಕೊಟ್ಟು ಸೀರೆ ತಗೊಂಡಿರ್ತಾರೆ, ಒಂದು 5,000 6,000 ಬ್ಲೌಸ್ ಚಾರ್ಜ್ ಬರೆದು ಕಳಿಸ್ತೀವಿ. ಓಕೆ, ಅಷ್ಟೆಲ್ಲಾ ರೆಡಿ ಮಾಡಿ ಖುಷಿ ಪಡ್ತೀರಲ್ಲ, ಅದನ್ನ ಒಂದ್ ಮದ್ವೆಗೆ ಹಾಕೊಂಡು ಹೋಗ್ತೀರಾ. 1 ಅವರ್ ಹಾಕೊಳ್ತೀರಾ, 2 ಅವರ್ ಹಾಕೊಳ್ತೀರಾ, ಬೇಡ ಬೆಳಗಿಂದ ಸಂಜೆವರೆಗೂ ಹಾಕೊಳ್ತೀರಾ ಅಂತ ಅನ್ಕೊಳ್ಳೋಣ ಅಷ್ಟೇ. ಅಲ್ಲಿಗೆ ಆ ಸೀರೆ ಮುಗೀತು. ನೆಕ್ಸ್ಟ್ ವೆಡ್ಡಿಂಗ್, ನೆಕ್ಸ್ಟ್ ಫಂಕ್ಷನ್ ಅಂದ್ರೆ ಆ ಸೀರೆ ಬಿರುಕು ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ವೆಡ್ಡಿಂಗ್, ನೆಕ್ಸ್ಟ್ ಫಂಕ್ಷನ್ಗೆ ಬೇರೆ ಸೀರೆ. ಈಗ ಅದೊಂದು ಟ್ರೆಂಡಿಂಗ್ ಶುರುವಾಗಿದೆ. ಒಂದೊಂದು ಮದ್ವೆಗೂ ಒಂದೊಂದು ಫಂಕ್ಷನಿಗೂ ಹುಟ್ಟಿರೋ ಸೀರೆನೇ ಉಟ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಒಂದೊಂದು ಮದ್ವೆಗೂ ಹೊಸ ಹೊಸ ಸೀರೆ ಉಟ್ಕೊಬೇಕು. ಇದೊಂದು ಟ್ರೆಂಡ್. ಹೆಂಗ್ ಗೊತ್ತು ಅಂದ್ರೆ ನನ್ನ ಸ್ಟೈಲರ್ ರೀ, ನನ್ನ ಹತ್ರ ಅಂತ ಕಸ್ಟಮರ್ಸ್ ಬರ್ತಾರೆ, ನಾನು ನೋಡಿದ್ದೀನಿ. ಪ್ರತಿಯೊಂದು ಹಬ್ಬ ಬರ್ಲಿ, ಒಂದು ಫಂಕ್ಷನ್ ಬರ್ಲಿ, ಯಾವ್ದಾದ್ರು ಒಂದು ನಾಮಕರಣಕ್ಕೆ ಹೋಗ್ಲಿ, ಎಲ್ಲಾದ್ರೂ ಸಿಂಪಲ್ ಆಗಿ ಎಲ್ಲಾದ್ರೂ ಓಡಾಡ್ಕೊಂಡ್ ಬರ್ತೀನಿ ಅಲ್ಲಿ ಹೊಸ ಸೀರೆನೇ ಆಗ್ಬೇಕು. ಒಂದ್ಸರಿ ಉಟ್ಟಿರೋದು ಮತ್ತೆ ಉಡಲ್ಲ. ಓಕೆ, ಏನೋ ಅವ್ರು ದುಡ್ಡಿರೋರು ಮಾಡ್ಕೊಂತಾರೆ, ನಾವು ಅವ್ರನ್ನ ಅನ್ನೋದು ಬೇಡ ಅಂತ ಇಲ್ಲ. ಜಸ್ಟ್ ಈ ಟ್ರೆಂಡಿಂಗ್ ಏನ್ ನಡೀತಾ ಇದೆ ನಾನು ಅದ್ರ ಬಗ್ಗೆ ಹೇಳಿದೆ. ಇಷ್ಟೆಲ್ಲ ವೇಸ್ಟ್ ಮಾಡಿ ಒಂದ್ಸರಿಗೆ ಒಂದು ಸೀರೆ, ಒಂದು ಫಂಕ್ಷನ್ ಉಟ್ಕೊಂಡು ನೀವು ಅಟೆಂಡ್ ಮಾಡಕ್ಕೆ ಇಷ್ಟೆಲ್ಲ ಎನರ್ಜಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಮಾಡ್ತೀರಾ ಅಲ್ವಾ? ಅದೇ 20,000 ಸೀರೆಗೆ ಹಾಕೋದನ್ನ, 20,000 ದುಡ್ಡನ್ನ ಯಾವ್ದಾದ್ರು ಒಂದು ಸ್ಕಿಲ್ ಕಲಿಯಕ್ ಹಾಕ್ರಿ. ಟೈಲರಿಂಗ್ ಕಲಿಯಕ್ ಹಾಕ್ತೀರಾ ಹಾಕಿ, ಪಾರ್ಲರ್ ಅಲ್ಲಿ ಕೆಲಸ ಕಲಿಯೋದಕ್ಕೆ ಹಾಕ್ತೀರಾ ಹಾಕ್ರಿ. ನಿಮ್ದೇ ಓನ್ ಬಿಸ್ನೆಸ್ ಏನಾದ್ರು ಚಿಕ್ಕದಾಗಿ ಮನೆ ಹತ್ರನೋ ಒಂದು ಶಾಪ್ ಇಟ್ಟು ಓಪನ್ ಮಾಡೋದು ಏನೋ ಅದಕ್ಕೆ ಮಾಡ್ತೀರಾ. ಸೊ ಎಲ್ಲ ಕೂಡಿಟ್ಕೊಂಡು ಮಾಡಿ. ನಿಮ್ಮ ಕರಿಯರ್, ನಿಮ್ ಲೈಫ್ ಬಿಲ್ಡ್ ಆಗುತ್ತೆ, ನಿಮ್ ಕರಿಯರ್ ಗ್ರೋತ್ ಆಗುತ್ತೆ, ನೀವು ಇಂಡಿಪೆಂಡೆಂಟ್ ವುಮೆನ್ ಆಗ್ತೀರಾ. ಏನಕ್ಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಎಲ್ಲರೂ ತರಕಾರಿ ತಗೊಳಕ್ ಮಾರ್ಕೆಟ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ತರಕಾರಿ ತಗೊಳ್ತಿರ್ತೀನ, ನಾನು ಹಿಂಗ್ ಸ್ಕ್ಯಾನ್ ಮಾಡಿ ಪೇ ಮಾಡ್ಬಿಟ್ಟು ಬರ್ತೀನಿ. ಪಕ್ಕದಲ್ಲಿರೋರು ಏನ್ ಮಾಡ್ತಾರೆ ಗೊತ್ತಾ? ತರಕಾರಿ ಎಲ್ಲ ತಗೊಳ್ತಾರೆ. ಸುಮಾರು ಜನ ನೋಡಿದ್ದೀನಿ ನಾನು, ಎಕ್ಸ್ಪೀರಿಯನ್ಸ್ ಆಗಿದೆ. ಫೋಟೋ ತಗೊಳ್ತಾರೆ ಸ್ಕ್ಯಾನರ್ದು, ಅವ್ರ ಯಜಮಾನ್ರಿಗೆ ಕಳಿಸ್ತಾರೆ. ಅವರು ಸ್ಕ್ಯಾನರ್ಗೆ ಪೇ ಮಾಡಿ ಇವರು ಇಲ್ಲಿ ಆ ದುಡ್ಡು ಬಂದಿದೆ ಅಂದ್ರೆ ಇವ್ರು ತರಕಾರಿ ತಗೊಂಡು ಹೋಗ್ತಾರೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವು ಹೆಂಗಸರು ಮಾಡ್ತಾ ಇರೋದು. ಯಾಕೆ? ಒಂದು 50 ರೂಪಾಯಿ ಕೊಟ್ಟು ತರಕಾರಿ ತಗೊಳಕ್ಕೂ ನೀವು ಅವ್ರನ್ನೇ ಯಾಕೆ ಕಾಯ್ತೀರಾ? ನೀವು ಇಂಡಿಪೆಂಡೆಂಟ್ ಆಗಿ ನೀವು ದುಡಿರಿ, ನೀವು ಮಾಡಿ. ಸೊ ಬೆಂಗಳೂರಲ್ಲಿ ಬದುಕಕ್ಕಂತೂ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಲೇಬೇಕು. ಬೆಂಗಳೂರು ಅಂತ ಕಾಸ್ಟ್ಲಿ ಏರಿಯಾದಲ್ಲಿ ಇಬ್ರು ಮಕ್ಳು ಬೇಡ, ಒಂದ್ ಮಗುನ ಓದಿಸ್ಕೊಂಡು ದುಡ್ದು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಗಂಡ ಹೆಂಡತಿ ಇಬ್ರು, ಅದು ಏನು 10,000 ಸಂಬಳ ತಗೊಳ್ಳೋರಲ್ಲ, 50,000 60,000 ಸಂಬಳ ತಗೊಳ್ಳೋಂಥವ್ರು ಇಬ್ರು ದುಡಿದ್ರೆ ಮಾತ್ರ ಬದುಕಕ್ಕಾಗೋದು. ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ. ನಾನು ಇರೋದು ಬೆಂಗಳೂರಲ್ಲಿ, ಹಂಗಾಗಿ ಹೇಳ್ತೀನಿ. ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಗೊತ್ತಿಲ್ಲ, ಇಡೀ ಭಾರತ ನಾನು ಸುತ್ತಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಏನಿದೆ ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ ಏರಿಯಾಗಳಲ್ಲೆಲ್ಲ ಹೇಗೆ ಜೀವನ ನಡೀತಾ ಇದೆ? ಕಾಸ್ಟ್ಲಿನಾ? ತುಂಬಾ ಕಾಸ್ಟ್ಲಿನಾ? ಪರವಾಗಿಲ್ವಾ? ಓಕೆ, ನಮ್ಮ ಏರಿಯಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತೀವಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ತಿಳ್ಕೊಳ್ತೀನಿ. ಓಕೆನಾ? ಸೊ ಇಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಬಹಳಷ್ಟಿದೆ, ಹೆಣ್ಮಕ್ಳ ಬಗ್ಗೆ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡೋ ಅಂಥದ್ದು ಬಹಳಷ್ಟಿದೆ. ಈಗಂತೂ ಪಾಸ್ ಫ್ರೀ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಗುಂಪು ಕಟ್ಕೊಂತೀರಾ. ಅಲ್ಲಿ ಆ ಊರು ಈ ಊರು ಬಸ್ ಫ್ರೀ ಇದೆ ಅಲ್ಲ, ಆ ಊರು ಈ ಊರೆಲ್ಲ ಸುತ್ತಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಸುತ್ತಬೇಕು, ಟ್ರಿಪ್ ಹೋಗ್ಬೇಕು, ಖಂಡಿತ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಅದ್ರ ಜೊತೆಗೆ ನಾವು ಬೆಳಿಬೇಕು, ನಾವು ದುಡಿಬೇಕು. ಸೊ ಇದನ್ನ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು. ಬರೀ ಸುತ್ತೋದೇ ಒಬ್ಬೊಬ್ರದ್ದು ಹಾಬಿ ಆಗಿಬಿರುತ್ತೆ, ಬರೀ ಮೇಕಪ್ ಮಾಡ್ಕೊಳ್ಳೋದೇ ಒಬ್ಬೊಬ್ರು ಹಾಬಿ ಆಗಿರುತ್ತೆ,
ಸೀರೆ ಉಟ್ಕೊಂಡ್ರೆ ಸೀರೆಗೆ ತಕ್ಕನಾಗಿರುವಂತಹ ಸೀರೆ ತಗೊಂತೀರಾ, ಅದಕ್ಕೆ ತಕ್ಕನಾಗಿ ಬ್ಲೌಸು, ಅದಕ್ಕೆ ಮ್ಯಾಚಿಂಗ್ ಬಳೆಗಳು, ಅದಕ್ಕೆ ಮ್ಯಾಚ್ ಆಗುವಂಥದ್ದು ಮೇಕಪ್ಪು, ಅದಕ್ಕೆ ಮ್ಯಾಚ್ ಆಗುವಂಥ ಲಿಪ್ಸ್ಟಿಕ್ಕು. ಸೊ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ, ಮೇಡಮ್ ನಾನು ಸ್ಯಾರಿ ಸೇಲ್ ಮಾಡೋಳೆ, ಹಾಗಂತೇಳಿ ನಾನು ಯಾವತ್ತೂ ಸೀರೆ ಉಟ್ಕೊಂಡು ನಾನು ಸೀರೆ ತೋರಿಸಿಲ್ಲ. ಒಂದು ಇನ್ನೊಂದು ತುಂಬಾ ಜನ ಕೇಳ್ತೀರಾ, ಮೇಡಮ್ ನೀವು ಸ್ಯಾರಿ ಉಟ್ಕೊಂಡು ಯಾವತ್ತೂ ನೀವು ವಿಡಿಯೋ ಮಾಡಿಲ್ಲ, ಮಾಡಿ ಯಾಕೆ ನೀವು ಸೀರೆ ಉಟ್ಕೊಂಬರಲ್ಲ ಅಂತ. ನಾನು ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ. ನಾನು ಬೆಳಿಗ್ಗೆ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿ ಬಂದು ಶಾಪೆಲ್ಲ ಕ್ಲೀನ್ ಮಾಡಿ ನಾನು ಇಲ್ಲಿ ಸ್ಟಿಚಿಂಗ್ ಮಾಡಬೇಕು, ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಆನ್ಲೈನ್ ಕ್ಲಾಸ್ ಮಾಡಬೇಕು, ಕಸ್ಟಮರ್ಸ್ನ ನಾನು ನೋಡ್ಕೊಬೇಕು. ಅದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಅಡುಗೆ ಮನೆ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡಬೇಕು. ನನಗೂ ಮಕ್ಕಳು ಗಂಡ ಎಲ್ಲ ಇದ್ದಾರೆ, ಎಲ್ಲರೂ ಸುಧಾರಿಸ್ಬೇಕು. ಸೊ ಇಷ್ಟೆಲ್ಲ ಇದರಲ್ಲಿ ನಾನು ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡ್ಬಂದು ಇಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಒಂದು ದಿನ ಫುಲ್ಲು ಅದಕ್ಕೆ ಹೊರಟೋಗುತ್ತೆ. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ, ಕಮೆಂಟಲ್ಲಿ ಕೇಳಿದ್ದೀರಾ, ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ. ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡೋಷ್ಟು ಖಂಡಿತ ನನ್ನ ಹತ್ರ ಟೈಮ್ ಇಲ್ಲ. ನನ್ನ ಚಾನಲ್ ಏನು ಟೈಲರಿಂಗ್ ಕಲಿಸುವಂಥದ್ದು, ನನ್ನ ಚಾನಲಲ್ಲಿ ಇರೋದು ಟೈಲರಿಂಗ್ ಕಲಿಸುವಂಥದ್ದು. ಅದಕ್ಕೆ ನನ್ನ ಎಕ್ಸ್ಪ್ಲೈನ್ ಇದ್ರೆ ಸಾಕು. ನನ್ನ ಮೇಕಪ್ ಆಗಲಿ, ನಾನು ಸೀರೆ ಉಟ್ಕೊಂಡು ಬಂದು ನಿಂತ್ಕೊಳ್ಳೋದಾಗಲಿ ಮಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆದರೆ ಸಾಕು. ನಾನು ಏನು ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಅರ್ಥ ಆದರೆ ಸಾಕು, ನನ್ನ ಚಾನಲ್ ಸಕ್ಸಸ್ ಅಂತ ಅನ್ಕೊತೀನಿ, ಅಥವಾ ಅವತ್ತಿನ ಮಾಡಿರೋದು ವಿಡಿಯೋ ಸಕ್ಸಸ್ ಅಂತ ಅನ್ಕೊಳ್ತೀನಿ. ಸೊ ಒಂದು ಸೀರೆ ಉಟ್ಕೊಂಡು ಬಂದು ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅನ್ನೋಳು. ಕೆಲವರು ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡೋಕ್ಕೇ ಟೈಮ್ ಬೇಕು ಅನ್ನೋಂಥವ್ರು ಇರೋಬ್ಬರೋ ಟೈಮ್ ಇಲ್ಲ, ಅಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಉಟ್ಕೊಳ್ಳಿ, ಮಾಡಿ, ಎಲ್ಲ ಮಾಡಿ, ಅದ್ರ ಜೊತೆಗೆ ನಿಮ್ಮ ಕರಿಯರ್ನ ಬೆಳೆಸೋದನ್ನ ಕಲ್ತ್ಕೊಳ್ಳಿ ದಯವಿಟ್ಟು. ಸೊ ಇದು ಇವತ್ತಿನ ವಿಡಿಯೋನ ಡೀಟೇಲ್. ಸೊ ಇದಿಷ್ಟು ನಾನು ಏನಕ್ಕೆ ಹೇಳಿದೆ ಅಂದರೆ, ಸುಮಾರು ಜನ ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಇಷ್ಟೆಲ್ಲ ಮಾಡ್ತೀರಾ, ನಾನು ಇಷ್ಟೆಲ್ಲ ಮಾಡ್ತೀನಿ ಅಂದರೆ ನಾನು ಅಷ್ಟು ವರ್ಕ್ ಇದೆ ನೋಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ರೆ 5:15 7 ಗಂಟೆವರೆಗೂ ನಂದು ಯೋಗ ಕ್ಲಾಸ್ ಇದೆ. ನಾನು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅದಾದ್ಮೇಲೆ ಮನೆಗೆ ಬಂದಿದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗ್ತೀನಿ, ಅಡುಗೆ ಕೆಲಸ ಎಲ್ಲ ಮುಗಿಸ್ತೀನಿ. 9 ಗಂಟೆ 9:15ಗೆಲ್ಲ ಶಾಪ್ ಓಪನ್ ಮಾಡ್ತೀನಿ. ನೈಟ್ 8:30 9 ಗಂಟೆವರೆಗೂ, ಹಬ್ಬದ ಟೈಮ್ ಇದ್ರೆ 10 ಗಂಟೆವರೆಗೂ ಇದ್ದೀನಿ. 9 ಗಂಟೆ 8:30 ಅಂತಾನೆ ಅನ್ಕೊಂಡು 8:30ವರೆಗೂ ಶಾಪಲ್ಲಿ ಇರ್ತೀನಿ. ಮನೆಗೆ ಹೋಗಿ ಮುಖ ಎಲ್ಲ ಕೈ ಕಾಲೆಲ್ಲ ತೊಳೆದು ಅಡುಗೆ ಮನೆಗೆ ಹೋದೆ ಅನ್ನೋಷ್ಟೊತ್ತಿಗೆ 9 ಕಾಲಾಗತ್ತೆ. ಊಟ ಮಾಡಿ ಮಲಗೋಷ್ಟೊತ್ತಿಗೆ 11:30, ಎಲ್ಲೋ ರೇರು 12 ಗಂಟೆ ಪಕ್ಕ. 12 ಗಂಟೆಗೆ ಮಲಗಿದ್ರೆ ಮತ್ತೆ 5 ಗಂಟೆಗೆ ಎದ್ದೇಳಬೇಕು. ನಂದು 5:30 6 ಅವರ್ ಇದ್ದೆ ಅಷ್ಟೇ, ಅದ್ರ ಮೇಲಿಲ್ಲ. ಸೊ ಇಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಕೊತಾ ಇದ್ದೀನಿ. ಕೆಲವ್ರದ್ದು ಟೈಮ್ ವೇಸ್ಟ್ ಹೆಂಗೆ ಅಂದರೆ, ಇದನ್ನೆಲ್ಲ ಸೀನ್ ನಾನು ನಮ್ಮ ಮನೆ ಹತ್ರನೂ ನೋಡಿದ್ದೀನಿ, ರೋಡಲ್ಗಳಲ್ಲಿ ನೋಡಿದ್ದೀನಿ. ತರಕಾರಿ ತಗೊಳ್ಳೋ ಹತ್ರ ಒಂದು ಸ್ಕೂಲ್ ಹತ್ರ ಬರ್ತಾರೆ ಮಕ್ಳನ್ನ ಬಿಡಕ್ಕೆ. ನನ್ನ ಶಾಪ್ ಎದುರುಗಡೆನೆ ಸ್ಕೂಲ್, ಆಪೋಸಿಟ್ ಅಲ್ಲೇ ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ ಬಂದು ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಫುಲ್ ಮೇಕಪ್ ಮಾಡ್ಕೊಂಡು ಬಂದು ನಿಂತ್ಕೊಂಡು, ಸ್ಕೂಲ್ 3:30ಗೆ ಬಿಡುತ್ತೆ ಅಂತ ಅಂದರೆ ಇವ್ರು 2:30ಗೆ ಬಂದು ಎಲ್ಲರೂ ನಿಂತ್ಕೊಂಡು ಗಾಸಿಪ್ ಅಲ್ಲಿ. ಇದೆಲ್ಲ ನಾನು ನೋಡಿರೋದನ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಟೈಮ್ ವೇಸ್ಟ್ ಮಾಡಬೇಡಿ ಹೆಣ್ಮಕ್ಳು, ನೀವು ಕಲೀರಿ. ಈಗ 20,000 ಕೊಟ್ಟು ಒಂದು ಸೀರೆ ತಗೊಳ್ತೀರಾ ಅಂದರೆ ನೀವೇನಾದ್ರೂ ಕಲಿಯೋಕ್ಕೆ 20,000 ಏನಕ್ಕೆ ಇನ್ವೆಸ್ಟ್ ಮಾಡಬಾರ್ದು? ಸಾಯೋವರೆಗೂ ಇರುತ್ತೆ ರೀ ನಾಲೆಡ್ಜು. ಈಗ ನಾನೇನು ಟೈಲರಿಂಗ್ ಕಲ್ತಿದ್ದೀನಿ ಅದನ್ನ ಯಾರಾದ್ರೂ ನನ್ನ ಹತ್ರ ಕಿತ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ಸಾಯೋವರೆಗೂ ನಾನು ಇದರಲ್ಲಿ ಅನ್ನ ತಿಂತೀನಿ, ಜೀವನ ಮಾಡಿಸ್ತೀನಿ, ಯಾರ ಹತ್ರನೂ ಕೈ ಚಾಚೋ ಹಾಗಿಲ್ಲ. ಏನು ಬೇಕೋ ತಗೊಳ್ತೀನಿ, ಫ್ಯಾಮಿಲಿಗೆ ನಾನು ಜೊತೆಯಾಗಿ ನಿಲ್ತೀನಿ. ಓಕೆನಾ? ಸೊ ಯಾರೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಇನ್ಮೇಲೆ ಯಾರೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ಕೊಂಡಿದ್ದೀರಾ ಎಲ್ಲರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಸೊ ಇಷ್ಟೊತ್ತು ಹೇಳಿದ್ನಲ್ಲ, ಇಷ್ಟೊತ್ತು ಇವತ್ತಿನ ವಿಡಿಯೋ ಮಾಡಿದ್ದು ಏನಕ್ಕೆ ಅಂತ ಅಂದರೆ, ನೆಕ್ಸ್ಟ್ ವಿಡಿಯೋಗೆ ಸಂಬಂಧ ಇದೆ. ನೆಕ್ಸ್ಟ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಸೊ ಕೆಲವರು ನಾನು ಕಮೆಂಟ್ ಹಾಕ್ತೀನಿ, ಮೇಡಮ್ ಟೈಲರಿಂಗ್ ಫೀಲ್ಡ್ ಬಳಕೆ ನನಗೆ ಭಯ ಆಗ್ತಾ ಇದೆ. ಏನಕ್ಕೆ ಭಯ ಆಗ್ತಾ ಇದೆ? ಸೊ ಟೈಲರಿಂಗ್ ಫೀಲ್ಡ್ಗೆ ಯಾರು ಬರಬೇಕು ಅಂತ ಅನ್ನಿಸ್ತಿದೆ, ಬಟ್ ಬರ್ತಾ ಇಲ್ಲ, ಕಲಿತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಬೇಗ ಕಮೆಂಟ್ ಬಾಕ್ಸಲ್ಲಿ ಓಪನ್ ಮಾಡಿ. ನಿಮ್ಮ ಮೈಂಡಲ್ಲಿ ಟೈಲರಿಂಗ್ ಬಗ್ಗೆ ಏನಿದೆ, ಯಾಕೆ ಭಯ ಪಡ್ತಾ ಇದ್ದೀರಾ, ಯಾಕೆ ಈ ಫೀಲ್ಡ್ಗೆ ಬರ್ತಾ ಇಲ್ಲ? ನೋಡಿ, ಟೈಲರಿಂಗ್ ಕಲಿಯೋವರೆಗೂ ಕಷ್ಟ, ಕಲ್ತ ಮೇಲೆ ಲೈಫ್ ಲಾಂಗ್ ನಿಮ್ಮನ್ನ ಕೈ ಹಿಡಿದು ಎಳೆಯುತ್ತೆ, ಕೈ ಹಿಡಿದು ನಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಏನಂತಂದ್ರೆ ಟೈಲರಿಂಗಿಗೆ ಇರುವಂಥ ಏನು ಡಿಮ್ಯಾಂಡ್ ಎಲ್ಲಿಗೂ ಇಲ್ಲ. ಯಾವ ಕೆಲಸ ಬೇಕಾದ್ರೂ ನಿಲ್ಬೋದು, ಬಟ್ ಟೈಲರಿಂಗ್ನಲ್ಲಿ ಮಾತ್ರ ಎನಿ ಟೈಮ್ ಕೆಲಸ ಇರುತ್ತೆ. ಎನಿ ಟೈಮ್ ಬನ್ನಿ, ನಾನು ಫ್ರೀ ಇದ್ದೀನಿ ಅನ್ನೋ ಟೈಮೇ ಇಲ್ಲ. ಎನಿ ಟೈಮ್ ನನಗೆ ಕೆಲಸ ಇರುತ್ತೆ. ಸುಮಾರು ಜನ ನಾನು ವಾಪಸ್ ಕಳಿಸಿದ್ದೀನಿ, ಆಗಲ್ಲ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿ ಸುಮಾರು ಜನ ವಾಪಸ್ ಕಳಿಸೋ ಲೆವೆಲ್ಗೆ ನನ್ನ ಹತ್ರ ಬಟ್ಟೆಗಳು ಬರುತ್ತೆ. ಕಲ್ತಿದ ತಕ್ಷಣ ಬಂದಿಲ್ಲ, ಕಲ್ತು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಮೇಲೆ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಮನೆಯಲ್ಲಿ ನೀವು ಶಾಪ್ ಓಪನ್ ಮಾಡ್ಬೇಕಂತೇನಿಲ್ಲ, ಮನೇಲೆ ಕೂತ್ಕೊಂಡು ಸಾವಿರ ಗಟ್ಟಲೆ ದುಡ್ಡು ಮನೆ ನಡೆಸ್ತಾ ಇರೋರು, ಜೀವನ ನಡೆಸ್ತಾ ಇರೋರು ಟೈಲರಿಂಗ್ನ ನಂಬ್ಕೊಂಡು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ,
ಯಾರ್ಯಾರೆಲ್ಲ ಟೈಲರಿಂಗ್ ಫೀಲ್ಡ್ ಬರಬೇಕು, ಆದ್ರೆ ನನಗೆ ಭಯ ಇದೆ, ಯಾವ ತರ ಭಯ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ನಾನು ಏನ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ನಾನು ತಿಳ್ಕೊಂಡಿರುವ ನಾಲೆಡ್ಜ್ ಮೇಲೆ ನಿಮ್ಮ ಕಮೆಂಟ್ಗಳಿಗೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬೇಗ ಕಮೆಂಟ್ ಬಾಕ್ಸ್ ಅನ್ನು ಓಪನ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು 10ನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.